ದಿನ ಮೋಸ್ಟ್ಲಿ ಒಂದು ವರ್ಷದ ಮೇಲೆ ಆಯಿತು ಅನಿಸುತ್ತೆ ವಿಡಿಯೋನ ಮಾಡಿ ನಾನು ವ್ಲಾಗ್ನ ಮಾಡಿ. ಸೊ ಇವತ್ತು ರ್ಯಾಂಡಮ್ಲಿ ಗೊತ್ತಿಲ್ಲ ಮಾಡಬೇಕು ಅಂತ ಅನ್ನಿಸ್ತು. ಸೊ ಐ ಆಮ್ ಡೂಯಿಂಗ್ ವ್ಲಾಗ್ ಟೆ. ಸೊ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ನಮ್ಮದು ರಜಾ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಇವತ್ತು ಸೆಕೆಂಡ್ ಡೇ ರಜದ್ದು. ಬೆಳಿಗ್ಗೆ ಎದ್ದು ಶೀತ ಆಗಿದೆ, ಕೆಮ್ಮು ನೆಗಡಿ ಶೀತ ಆಗಿದೆ. ಸೊ ಎದ್ದು ಟಿಫನ್ ಎಲ್ಲ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಬಿಸಿಲು ಬಿದ್ದಿತ್ತು. ಸೊ ಬಿಸಿಲಿಗೆ ಕೂತಿದ್ದೀನಿ. ನಮ್ಮ ಗುಂಡು ಕೂಡ ಇಲ್ಲೇ ಆಟ ಆಡ್ತಿದ್ದೆ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನೋ ನನಗೇನು ಐಡಿಯಾ ಇಲ್ಲ, ಯಾಕೋ ಸುಮ್ಮನೆ ಮಾಡಬೇಕು ಅನ್ನಿಸ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ರಜಾ ಬೇರೆ ಇದೆ. ಸೊ ನಾನು ಸುಮ್ಮನೆ ಇರೋ ಬದಲು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಟಿಫನ್ ಎಲ್ಲ ಆಗಿದೆ, ಹಾಗೆ ಸುಮ್ಮನೆ ಕೂತಿರೋದು ಇವಾಗ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಗುಡ್ಡೆ ನೋಡಿ ಎಲ್ಲ ಆಟಾಡ್ತೀಯಾನೆ. ಇಲ್ಲ ಪಪ್ಪ ಎಲ್ಲಿ ಹೋದು ಹೋಗ್ಬಿಡ್ತ ಮಮ್ಮ ಎಲ್ಲಿ ಹೋತು ಅಮ್ಮನೂ ಹೋತ ಸೊ ಗೈಸ್, ಆ್ಯಸ್ ಎ ಸೈಡ್ ತುಂಬಾ ನೆಗಡಿ ಶೀತ ಎಲ್ಲ ಆಗಿತ್ತು. ಆ ಕಾರಣದಿಂದ ಒಂದು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಈಗ ಆಲ್ಮೋಸ್ಟ್ ತುಂಬ ದಿನಗಳಾಯಿತು ನಾನು ಬಿಸಿನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಇವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ, ಯಾಕೆಂದರೆ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿದೆ. ಸೊ ಇದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಹಾಕಬಾರ್ದು ಅಂತ ಅದು ಹಾಕಿದರೆ ಕಾಂಪೌಂಡಿಂದ ಹಾಕೊಂಟಾನೆ. ಸುಬ್ಬಾ ರೀ ಸುಬ್ಬಾ, ಹಾಯ್ ನೋಡಿ, ಹಾಯ್ ಹಾಯ್ ನಿಮ್ಮ ಗುಂಡು 2 ಇಯರ್ಸ್ ಗೈಸ್. ಮೊನ್ನೆ ಸೆಕೆಂಡ್ ಇಯರ್ ಬರ್ಡೇ ಕೂಡ ಆಯಿತು ಗುಂಡಂದು. ಸೊ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಗುಂಡಂಗೆ. ಅಲ್ಲ ಪಾಪ 2 ಇಯರ್ಸ್ ಕಂಪ್ಲೀಟ್. ಒಂದೊಂದೇ ಮಾತಾಡ್ತಾನೆ, ಇನ್ನು ಸ್ಪಷ್ಟವಾಗಿ ಬರಲ್ಲ ಅಷ್ಟೆ. ಈ ಥರ ನಿಂತ್ಕೊಂಡು ನೋಡೋದಂದ್ರೆ ತುಂಬ ಇಷ್ಟ ಅವನಿಗೆ. ಇಲ್ಲಿ ನಿಂತ್ಕೊಂಡು ಬಟ್ ನೋಡ್ತಿರ್ತಾನೆ. ಅಲ್ಲೆಲ್ಲ ಪಾರಿವಾಳಗಳು ಹಾರಾಡ್ತಿರುತ್ತಲ್ಲ, ಸೊ ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾನೆ ಅಲ್ಲಿ. ಏನೇನು ಮಾಡಿದ್ದು ಆ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಹಣ್ಣು ಅಂತ, ಹಣ್ಣು ಹೆಂಗೆ ಮಾಡಿದ್ದು ನೀನು ಹಣ್ಣು ಅಂತ, ಹಣ್ಣು ಸೂಪರ್ ಹಣ್ಣು ಮಾರ್ತಿದ್ದಾನೆ ಗೈಸವನು. ನೋಡಿ ಗೈಸ್, ಎಲ್ಲೂ ಸೌಂಡ್ ಇಲ್ಲ ಅಂತ ಬಂದು ನೋಡಿದ್ರೆ ಇಲ್ಲಿ ಎತ್ಕೊಂಡು ಏನು ಮಾಡಂತಿ ನೀನು, ಗಿಡ ಕೇಳ್ತಿದ್ದಾನೆ. ಈ ಸುಬ್ಬಾ ನಡಿ ಒಳಗೆ, ಏನು ಮಾಡ್ತಿರೋದು? ಹಾಂ, ಇಷ್ಟೊತ್ತಿಂದ ಒಳಗೆ ಬಂದಿಲ್ಲ ಅವನು. ಇಲ್ಲಿ ಎತ್ಕೊಂಡು ಗಿಡ ಕೇಳ್ತಿದ್ದಾನೆ, ನಡಿ ಒಳಗೆ. ಗೈಸ್, ಇವಾಗ ಜಸ್ಟ್ ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ಗುಂಡ ಎಲ್ಲ ಇದ್ದಾನೆ. ಬೋರು ಮನೇಲಿ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಏನು ಮಾಡೋದು ಅಂತ. ಎಕ್ಸಾಮ್ ಟೈಮಲ್ಲಿ ಏನು ರಜಾ ಬೇಕು ಅನ್ನಿಸ್ತಿರುತ್ತೆ. ಇವಾಗ ರಜಾ ಸಿಕ್ಕ ಮೇಲೆ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಸೊ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿದೆ ನನಗಂತೂ. ಅಟ್ಲೀಸ್ಟ್ ಸ್ಕಿನ್ ಕೇರ್ ಆದರೂ ಮಾಡ್ಕೋಬೇಕು. ಸ್ವಲ್ಪ ಕುತ್ಕೊಂಡು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಸ್ಕಿನ್ ಕೇರ್ ಆದರೂ ಮಾಡ್ತೀನಿ. ಸೊ ಆಮ್ಲೆಟ್ ಮಾಡೋಣ ಅಂತ ಆಮ್ಲೆಟಿಗೆ ರೆಡಿ ಮಾಡ್ತಾಯಿದ್ದೀನಿ ಗೈಸ್. ಇಟ್ಟಿದ್ದೀನಿ ಇಲ್ಲಿ, ಆಮ್ಲೆಟ್ ಮಾಡ್ತೀನಿ ಇವಾಗ. ಸೊ ಸ್ಮಾಲ್ ಒಂದು ಆಮ್ಲೆಟ್ ಹಾಕಿದ್ದೀನಿ. ಸೊ ಗೈಸ್, ಊಟ ಆಯಿತು ಆಗಲೇ. ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ, ಇವಾಗ ಜಸ್ಟ್ ಇರುತ್ತೆ. ಸೊ ಟೈಮ್ ಒಂದು 5 ಗಂಟೆ ಆಗಿಬಿಟ್ಟಿದೆ. ಇನ್ನೇನು ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಟ್ಯೂಷನ್ ಮಕ್ಕಳು ಬರ್ತಾರೆ. ಸೊ ಟ್ಯೂಷನೆಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟ್ಯೂಷನ್ ಮಕ್ಕಳು ಬರ್ತಾರಲ್ವ, ಸೊ ಅವ್ರನ್ನೆಲ್ಲ ನೋಡ್ತಾ ಇರ್ತಾನೆ. ಒಂದೊಂದು ಸತಿ ಏನು ಮಾಡ್ತಿರ್ತಾರೆ ಏನು ಅಂತ. ಈ ಥರ ಎಲ್ಲ ಬಂದು ಕುತ್ಕೊಂಡು ಯಾವಾಗೂ ಬರೆಯಲ್ಲ ಅವನು. ಬಟ್ ನೆನ್ನೆ ಏನೋ ಬಂದು ಅವನೇ ಕುತ್ಕೊಂಡು ಅಲ್ಲಿ ಬುಕ್ ತೊಗೊಂಡು ಗೀಚ್ತಾ ಇದ್ದ ಹಾಗೆ ಕುತ್ಕೊಂಡು. ಸೊ ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಕೂಡ. ಮನೇಲಿ ಯಾರೂ ಇಲ್ಲ ಅಂದಾಗ ಪೆನ್ ಏನಾದರೂ ಸಿಕ್ಕರೆ ಅವ್ರಿಗೆ ತುಂಬ ಇಷ್ಟ, ತೊಗೊಂಡು ಅದ್ರೊಳಗೆ ಗೀಚ್ಕೊತಾ ಇರ್ತಾನೆ. ಬಟ್ ನಾವೇ ಜಾಸ್ತಿ ಬಿಡೋದಿಲ್ಲ, ಮತ್ತು ಮೈ ಮೇಲೆಲ್ಲ ಗೀಚ್ಕೊಂಡ್ಬಿಡ್ತಾನೆ ಪೆನ್ನಿಂದ ಅಂತ. ಇವತ್ತು ಬುಕ್ ಮೇಲೆ ಕುತ್ಕೊಂಡು ಹಾಗೆ ಟ್ಯೂಷನ್ ಮಕ್ಕಳ ಜೊತೆ ಗೀಚ್ತಾ ಇದ್ದ. ಸ್ನ್ಯಾಕ್ಸಿಗೆ ಮಂಡಕ್ಕಿ ಮಾಡಿದ್ರು ಮತ್ತು ಟೀ ಕುಡಿತಾ ಇದ್ದೀನಿ ನಾನು ಡೈಲಿ. ಸೊ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀನಿ ಇವಾಗ ಜಸ್ಟು. ಸಿಕ್ಕಾಪಟ್ಟೆ ನೆಗಡಿ ಜಾಸ್ತಿ ಆಗಿದೆ ನನಗೆ. ಮತ್ತು ಏನಿದು ಮೊನ್ನೆ ಐಸ್ ತಿಂದುಬಿಟ್ಟಿದ್ದೆ ಒಂದು. ಸೊ ಆವಾಗಿಂದನೂ ಅಷ್ಟೇ ನೆಗಡಿ ಜಾಸ್ತಿ ಆಗಿದೆ. ಏನು ಮಾಡಿದ್ರು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಏನು ಚೂರು ಕಡಿಮೆ ಆಗ್ತಿಲ್ಲ ನನಗಂತೂ. ಇವತ್ತು ಟ್ಯಾಬ್ಲೆಟು ತೊಗೊಳಕ್ಕೆ ಹೋಗಿಲ್ಲ ನಾನು, ನೆನೆಲ್ಲ ತೊಗೊಂಡಿದ್ದೆ. ಎಷ್ಟು ತೊಗೊಂಡ್ರು ಚೂರು ಕೂಡ ಕಡಿಮೆ ಆಗ್ತಿಲ್ಲ ಅಂದಾಗ ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಅಂತ ಬಿಟ್ಬಿಟ್ಟಿದ್ದೀನಿ ಟ್ಯಾಬ್ಲೆಟ್ಸ್ ಕೂಡ. ಮಧ್ಯಾಹ್ನದಕ್ಕಿಂತ ಇವಾಗ ಇನ್ನೂ ಜಾಸ್ತಿ ಆಗಿದೆ.
ಚಳಿ ಜಾಸ್ತಿ ಆದಂಗೆ ಹೊರಗಡೆ 6 o'clock ಮೇಲಂತೂ ಹೆವಿ ಚಳಿ ಬೀಳುತ್ತೆ. ಸೊ ಇವಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಇನ್ನು ಊಟ ಮಾಡಬೇಕು, ಊಟ ಮಾಡಿ ಬಿಗ್ ಬಾಸ್ ನೋಡ್ತೀನಿ. ಸೊ ನೀವೆಲ್ಲ ಬಿಗ್ ಬಾಸ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ, ಯಾರು ನಿಮ್ಮ ಫೇವ್ರೇಟ್ ಅಂತ ಕೂಡ ತಿಳಿಸಿ. ನನಗಂತೂ ಇತ್ತೀಚೆಗೆ ಮೇಯ್ನ್ಲಿ ಬಿಗ್ ಬಾಸ್ ಸೀಸನ್ 12 ಅಂದರೆ ಅದರೊಳಗೆ ಎಂಟರ್ಟೈನ್ಮೆಂಟ್ ಕಾಣಿಸೋದೇ ಗಿಲ್ಲಿ ಅವರು. ಸೊ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಬೇಯಿಸ್ತಾರೆ ಅಂತಲೇ ನನಗನ್ಸುತ್ತೆ. ಸಾಕಷ್ಟು ಜನಕ್ಕೆ ತುಂಬ ಪರ್ಸ್ನಲಾಗಿ ಮಾತಾಡ್ತಾರೆ ಅಂತ ಕೂಡ ಅನಿಸ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಅವರಿಂದನೇ ಅಲ್ಲಿ ಎಂಟರ್ಟೈನ್ಮೆಂಟ್ ಇರೋದು. ಸೊ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಇಬ್ಬರು ಇಷ್ಟ ಆಗ್ತಾರೆ ನನಗೆ. ಸೊ ನಿಮ್ಗೆ ಯಾರು ಇಷ್ಟ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ, ಇನ್ನೂ 60 days ಏನೋ ಇದೆ ಅನಿಸುತ್ತೆ. 60 ಅಲ್ಲ, ಇನ್ನು 40 days ಸಮಥಿಂಗ್ ಇರ್ಬೋದು. ಚೇಂಜಸ್ ಆಗುತ್ತೆ. ಬಟ್ ನನಗಂತೂ ಇದುವರೆಗೂ ಇವ್ರು ಇಷ್ಟ ಆಗಿದ್ದಾರೆ. ಸೊ ಇವಾಗ ಊಟ ಮಾಡಬೇಕು. ಏನು ಅಡುಗೆ ಮಾಡಿದ್ದಾರೆ ಏನು ಅಂತ ನೋಡಿ ಊಟ ಮಾಡಿ ಆಮೇಲೆ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋದು, ಅದೇ ಇವತ್ತಿನ ದಿನ. ಸೊ ಈ ಊಟ ಏನು ಅಂತ ನೋಡೋಣ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.